ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ರಾಘವೇಂದ್ರ. ಹಾಲಲ್ಲಿ ಕೆನೆಯಾಗಿ ನೀರಲ್ಲಿ ಮೀನಾಗಿ ಹಾಯಾಗಿರುವೆ ರಾಘವೇಂದ್ರ. ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ರಾಘವೇಂದ್ರ. ಮುಳ್ಳಲ್ಲಾದರೂ ನೂಕು ಕಲ್ಲಲ್ಲಾದರೂ ನೂಕು ರಾಘವೇಂದ್ರ. ಮುಳ್ಳಲ್ಲಾದರೂ ನೂಕು ಕಲ್ಲಲ್ಲಾದರೂ ನೂಕು ರಾಘವೇಂದ್ರ. ಮುಳ್ಳಲ್ಲಿ ಮುಳ್ಳಾಗಿ ಕಲ್ಲಲ್ಲಿ ಕಲ್ಲಾಗಿ ಒಂದಾಗಿರುವೆ ರಾಘವೇಂದ್ರ. ಸಿ ಎಸ್ ಷಡಕ್ಷರಿ ಅವರ ಜೊತೆ ಎಲ್ಲ ಅತಿಥಿ ಗಣ್ಯರು ಕೂಡ ಕೈ ಜೋಡಿಸ್ತಾ ಇದ್ದಾರೆ. ಈಗ ಅವರಿಗೆ ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ. ಕಾರ್ಯನಿಮಿತ್ತ ಅವರಿಗೆ ತೆರಳಬೇಕಾಗಿದೆ. ಅವರಿಗೆ ತಮ್ಮ ಬಾಲ್ಯದ ಅನುಭವಗಳನ್ನು ಕೂಡ ಸೊಗಸಾಗಿ ನಿರೂಪಿಸಿದ್ದಾರೆ. ಫೋಟೋ ಸರ್, ಫೋಟೋ. ಉಪಾಧ್ಯಕ್ಷರು ಈಗ ಶ್ರೀ ಟಿ.ಆರ್. ಸತ್ಯನಾರಾಯಣರವರು ಆಗ್ತೀವಿ. ಈಗ ನಮ್ಮ ಎಲ್ಲರೂ 5 ನಿಮಿಷ ತ್ರಿವಳಿ ದಾಸೋಹಗಳು ಅಂತಾರೆ. ಅದರಲ್ಲಿ ಬಹಳ ಮುಖ್ಯವಾದದ್ದು ಅನ್ನದಾಸೋಹ. ಯಾಕಂದ್ರೆ ಹಸಿದವನಿಗೆ ಒಂದು ತುತ್ತು ಅನ್ನವನ್ನ ಕೊಡೋದ್ರಲ್ಲಿ ಅದರಲ್ಲಿ ಧರ್ಮ ಇದೆ, ಅದರಲ್ಲಿ ಜಾಗೃತಿ ಇದೆ, ಅದರಲ್ಲಿ ಜವಾಬ್ದಾರಿ ಇದೆ. ನಾನು ದುಡಿಮೆಯ ಪಾಲನ್ನ ಈ ಸಮಾಜಕ್ಕೆ ಒಂದು ಭಾಗವನ್ನ ನಾನು ಕೊಡ್ತೇನೆ. ಆ ಮುಖಾಂತರ ಈ ಸಮಾಜ ನನಗೇನು ಕೊಟ್ಟಿದೆ ಅದನ್ನು ಈ ಸಮಾಜಕ್ಕೆ ವಾಪಸ್ ಕೊಡ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತೇನೆ ಅಂತಕ್ಕಂತಹ ಆ ಶ್ರೇಷ್ಠವಾದಂತಹ ಆಲೋಚನೆ, ಅದನ್ನು ಅನುಷ್ಠಾನಕ್ಕೆ ತರ್ತಕ್ಕಂಥ ಯೋಜನೆ, ಅದನ್ನ ಫಲಪ್ರದವಾಗಿ ಇಡೀ ಸಮಾಜಕ್ಕೆ ಒಪ್ಪಿಸ್ತಕ್ಕಂತಹ ಆ ಪರಿಪೂರ್ಣವಾದಂತಹ ಯೋಜನೆಯಲ್ಲಿ ಅಮೃತ ಅನ್ನದಾಸೋಹ ಪ್ರತಿಷ್ಠಾನ ಇವತ್ತು ಯಶಸ್ಸನ್ನ ಕಂಡಿದೆ. ಬಂಧುಗಳೇ, ನಮಗೆ ದಾನಿಗಳು ಬಹಳ ಕಾರಣ. ಈ ಪ್ರತಿಷ್ಠಾನಕ್ಕೆ ನೂರಾರು ಜನ ದಾನಿಗಳು, ಸುಮಾರು 200 ದಿವಸಗಳಲ್ಲಿ ನನಗೆ ಗೊತ್ತಿರೋ ಹಾಗೆ ಸುಮಾರು 600-700 ಜನ ದಾನಿಗಳು ತಮ್ಮ ಹೆಸರನ್ನು ಬರೆಸ್ಕೊಂಡಿದ್ದಾರೆ. ದೊಡ್ಡ ಮಟ್ಟದ ಪೋಷಕರಿದ್ದಾರೆ. ನಾನು ಒಂದಿಷ್ಟು ಹೆಸರುಗಳನ್ನು ತಗೊಳ್ಳೇಬೇಕು. ಯಾಕಂದ್ರೆ ನನಗೆ ಇವತ್ತು ಯಾರು ದಾನಿಗಳಿಲ್ಲ ಅಂದ್ರೆ ಒಂದು ಫೋನ್ ಮಾಡಿ ಸಾಕು ಸರ್, ಹೆಸರನ್ನ ತಗೊಂಡ್ರೆ ನೀವು ಸಾಕು ಅಂತ ಹೇಳ್ತಕ್ಕಂಥ ಬಹಳ ದೊಡ್ಡ ಮಟ್ಟದ ದಾನಿಗಳು. ಶಿವಮೊಗ್ಗದ ರಾಜ್ ಕಮಲ್ ಟ್ರೇಡರ್ಸ್ ನ ಮಾಲೀಕರು, ಫಿನೋಲೆಕ್ಸ್ ಪೈಪ್ ಇದರ ಜಿಲ್ಲಾ ಡಿಸ್ಟ್ರಿಬ್ಯೂಟರ್ಸ್ ಆದಂತ ವಸಂತ್ ಕುಮಾರ್ ಅವ್ರು ಹೇಳಿದ್ದಾರೆ ಯಾವುದೇ ಪ್ರಚಾರ ಕೊಡಬೇಡಿ ಸರ್ ಅಂತೇಳಿ. ಆದ್ರೆ ಎಲ್ಲೋ ಒಂದ್ ಕಡೆ ಇಂತಹ ಸಂದರ್ಭದಲ್ಲಿ ಅಂತಹ ವ್ಯಕ್ತಿಗಳನ್ನ ನೆನಪಿಸಬೇಕಾದಂತ ಕರ್ತವ್ಯ ನಮ್ಮದು. ಒಂದು ದೊಡ್ಡ ಆರ್ಥಿಕ ಶಕ್ತಿಯನ್ನೇ ನಮ್ಗೆ ಕೊಟ್ಟಿದ್ದಾರೆ, ನೇರವಾಗಿ ಹಣವನ್ನೇ ಕೊಟ್ಟಿದ್ದಾರೆ. ಅದ್ಯಾವುದು ಬೇಡ ಅಂತ ಹೇಳಿದ್ದಾರೆ. ಆ ಮೊತ್ತ ಬೇಕಾಗಿಲ್ಲ. ನಮಗೆ 1 ವರ್ಷಕ್ಕೆ ನಡೆಸಲಿಕ್ಕೆ ಬೇಕಾದಂತ ಸಂಪೂರ್ಣ ವ್ಯವಸ್ಥೆಯನ್ನ ರಾಜ್ಕಮಲ್ ಟ್ರೇಡರ್ಸ್ ನ ವಸಂತ್ ಕುಮಾರ್ ಮಾಡಿಕೊಟ್ಟಿದ್ದಾರೆ. ಹಾಗೆ ಬಹಳಷ್ಟು ಜನ ದಾನಿಗಳು, ನಮ್ಮ ಗಣೇಶ ಸ್ಟೀಲ್ಸ್ ನ ಪ್ರದೀಪ್ ಇರ್ಬೋದು, ಕಸ್ತೂರ್ಬಾ ಕಾಲೇಜಿನ ನಿವೃತ್ತ ಪ್ರಾಂಶುಪಾಲರಾದ ಶಾರದಮ್ನವ್ರು ಇರ್ಬೋದು, ಬಹಳಷ್ಟು ಜನ ನಮ್ಮ ಚೂಡಾಮಣಿರಾವ್ ಪವರ್ ಇರ್ಬೋದು, ಇವರೆಲ್ಲರೂ ಕೂಡ ಶ್ರೇಷ್ಠವಾಗಿ ಈ ದಾನಗಳಲ್ಲಿ ಗುರುತಿಸ್ಕೊಂಡಿದ್ದಾರೆ. ಬರ್ತೀನಿ, ಅಧ್ಯಕ್ಷರ ಕಡೆಗೆ ಬರ್ತೀನಿ. ಬಹಳಷ್ಟು ಇದರಲ್ಲಿ ಗುರುತಿಸ್ಕೊಂಡಿದ್ದಾರೆ. ನನ್ಗೆ ಯಾವಾಗ್ಲೂ ದಿನೇಶ್ ಹೇಳ್ತಾ ಇರ್ತಾರೆ DVS ಕಾಲೇಜ್ನಲ್ಲಿ, ಸರ್ ಯಾವ ರೀತಿಯಲ್ಲಿ ಇದಕ್ಕೆ ಸಂಪೂರ್ಣವಾಗಿ ನಾನು ನೆರವನ್ನ ಕೊಡಬಹುದು ನೀವು ಆಲೋಚನೆ ಮಾಡಿ, ಅದೆಲ್ಲ ರೀತಿಯ ನೆರವನ್ನು ಕೂಡ ನಾನು ಕೊಡ್ತೇನೆ ಅಂತೇಳಿ 10 ಬಾರಿ ದಿನೇಶ್ ಅವ್ರು ಹೇಳಿದ್ದಾರೆ. ನಾನಿನ್ನು ಅವ್ರಿಗೆ ಅವಕಾಶ ಕೊಟ್ಟಿಲ್ಲ. ಆ ಸಂದರ್ಭ ದೊಡ್ಡದಾಗೆ ಬರಲಿ ಅಂತ ಹೇಳಿ ಇವತ್ತಿನ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಕರೆದು ಅವರಿಂದ ಒಂದಿಷ್ಟು ಸೇವೆಯನ್ನ ಮಾಡಿಸಿ ಆನಂತರ ಸಂಪೂರ್ಣ ಪ್ರಯೋಜನವನ್ನು ದಿನೇಶ್ ಅವರಿಂದ ತಗೊಳ್ತೇನೆ. ಯಾಕಂದ್ರೆ ಅವರು ಕೂಡ ಸಮಾಜದಲ್ಲಿ ಇಂತಹ ನೂರಾರು ಕಾರ್ಯಕ್ರಮಗಳಿಗೆ ಕೈ ಜೋಡಿಸಿರ್ತಕ್ಕಂಥ ಒಬ್ಬ ಶ್ರೇಷ್ಠ ವ್ಯಕ್ತಿ. ಇನ್ನು ಎಲ್ಲ ರೀತಿಯ ಇಲ್ಲಿಯ ಮೂಲಭೂತ ಸೌಕರ್ಯಗಳನ್ನು ಉಪಯೋಗಿಸ್ಕೊಳ್ಳಿಕ್ಕೆ ನಾವಲ್ಲಿ ಬೆಂಚ್ ಕಲ್ಲನ್ನು ಹಾಕಿದ್ವಿ. ಸರ್ ಯಾವ ಕಾರಣಕ್ಕೂ ಏನನ್ನು ಹೇಳಲಿಲ್ಲ, ಒಳ್ಳೆ ಕೆಲಸ ಮಾಡಿದ್ದೀರಿ ಸರ್, ನೀವು ಹೋದ್ರ ಮೇಲೆ ನಮ್ಮ ಪೇಷಂಟ್ಸ್ಗಳಿಗೆ ಅಥವಾ ಅವರ ಅವಲಂಬಿತರಿಗೆ ಕಲ್ಲು ಬೆಂಚ್ಗಳು ಉಪಯೋಗಕ್ಕೆ ಬರುತ್ತೆ ಅಂತೇಳಿ ಇಲ್ಲಿ ನಲ್ಲಿ ನೀರಿನ ವ್ಯವಸ್ಥೆ ಮಾಡಿದ್ವಿ. ಅದಕ್ಕೂ ಕೂಡ ಯಾವ ರೀತಿಯಲ್ಲೂ ಕೂಡ ತೊಂದರೆ ಇಲ್ಲ. ಅಮೃತ ಅನ್ನದಾಸೋಹ ಪ್ರತಿಷ್ಠಾನದಿಂದ 200ರ ಸಂಭ್ರಮದಲ್ಲಿದ್ದೇವೆ.
ಸತೀಶ್ ಕುಮಾರ್ ಶೆಟ್ಟರ್ ಬಗ್ಗೆ ಹೇಳಂಗಿಲ್ಲ. ಈ ಪ್ರತಿಷ್ಠಾನದ ಅಧ್ಯಕ್ಷರು ಕೂಡ ಇದ್ದಾರೆ. ಅವರ ಅಧ್ಯಕ್ಷತೆ ಮೇಲೆ 200 ಮುಟ್ಲಿಕ್ಕೆ ಸಾಧ್ಯ ಆಗಿದೆ. ಅದಕ್ಕೆ ಮೊದಲು ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಯಾವುದೋ ಒಂದು ಸಂಘಟನೆಗಳಲ್ಲಿ ನೇತೃತ್ವ ಯಾರು ವಹಿಸಿದ್ದಾರೆ, ಯಾರು ಜವಾಬ್ದಾರಿ ತೆಗೆದುಕೊಂಡಿದ್ದಾರೆ, ಯಾರಿಗೆ ಇದ್ರ ಬಗ್ಗೆ ಪ್ರಾಮಾಣಿಕ ಕಳಕಳಿ ಇದೆ, ಈ ಎಲ್ಲದೂ ಕೂಡ ಕೌಂಟ್ ಆಗಿ ಇವತ್ತು 200ರ ಗಡಿಯನ್ನು ದಾಟಲಿಕ್ಕೆ ಕೂಡ ಸಾಧ್ಯ ಆಗಿದೆ. ಸೊ ನಾನು ಅವ್ರ ಈ ಸಂದರ್ಭದಲ್ಲಿ ಮನದುಂಬಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಸಮಾಜಮುಖಿಯಾಗಿ, ಶೈಕ್ಷಣಿಕವಾಗಿ, ಜೊತೆಗೆ ಈ ಥರದ ಒಂದು ಹಸಿವಿನ ಜೊತೆ ಕೂಡ ಅವರ ಪ್ರಯತ್ನವನ್ನು ಮಾಡ್ತಾ ಇದ್ದಾರಲ್ಲ, ನಿಜಕ್ಕೂ ಕೂಡ ಅವರಿಗೆ ಶ್ಲಾಘನೆಯನ್ನು ಅಧ್ಯಕ್ಷತೆ ವಹಿಸಿದ್ದಕ್ಕಾಗಿ ನಾನು ಧನ್ಯವಾದವನ್ನು ಸಲ್ಲಿಸ್ತೇನೆ. ಒಂದು 200 ದಿನಗಳ ಸಾಧನೆಗೆ ಕೈ ಜೋಡಿಸಿರ್ತಕ್ಕಂಥ ಎಲ್ಲ ದಾನಿಗಳೇ. ಬಹುಶಃ ಒಂದು ಕಿತ್ತೂರು ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ಸು, ಒಂದು ಬುಲೆಟ್ ಟ್ರೈನು, ಎರಡೂ ನನಗಿಂತ ಮುಂಚೆ ಮಾತನಾಡಿದ ಮೇಲೆ ನಾವು ಮಾತನಾಡುವಂಥದ್ದು ಏನೂ ಇಲ್ಲ. ಇದು ಇಲ್ಲಿ ಕಿತ್ತೂರು ರಾಣಿ ಎಕ್ಸ್ಪ್ರೆಸ್ಸು, ಅಲ್ಲಿ ಬುಲೆಟ್ ಟ್ರೈನು, ನಾವು ಒಂದೇ ಭಾರತ. ಭಾಷಣ ಎಲ್ಲ ವಿಚಾರಗಳನ್ನು ಹೇಳಾಗಿದೆ. ಬಹುಶಃ ಪುಣ್ಯದ ಕೆಲಸ. ನಾನು ಹಲವಾರು ದೇವಸ್ಥಾನಗಳ ಒಂದು ಭಕ್ತರನ್ನು ನೋಡಿದ್ದೇನೆ. ನಮ್ಮಲ್ಲಿ ವಿಶೇಷವಾಗಿ ನಮ್ಮ ಸಮಾಜದಲ್ಲಿ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ನಮ್ಮಲ್ಲಿ ಪೂಜೆ ಪುನಸ್ಕಾರಗಳು ನಡೆಯುವಂಥದ್ದು ಸಹಜ. ಅಮಾವಾಸ್ಯೆ ಪೂಜೆ ಭಕ್ತರು 5 ವರ್ಷ 6 ವರ್ಷ ಆದರೂ ಕೂಡ ಬಿಟ್ಕೊಡಲ್ಲ. ಬಹುಶಃ ನಾನು ಅಮಾವಾಸ್ಯೆ ದಿನ ಪೂಜೆ ಮಾಡಬೇಕು, ಅಲ್ಲೇನಾದರೂ ಅನ್ನದಾಸೋಹನ ಮಾಡಬೇಕು ಅಂತಂದರೆ 5 ವರ್ಷ 6 ವರ್ಷ ಕಾಯಬೇಕು ನಾನು. ಆ ಥರದಲ್ಲಿ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ, ನಮ್ಮ ಶಿವಮೊಗ್ಗದಲ್ಲೂ ಅಷ್ಟೇ, ನನ್ನ ಮನದೇವರಲ್ಲೂ ಅಷ್ಟೇ, ನಮಗೆ ಟೈಮ್ ಕೂಡ ಸಿಗಲ್ಲ. ಅಂದರೆ ಅಷ್ಟು ಬುಕ್ಕಿಂಗ್ ಆಗಿರುತ್ತೆ. ಬಹುಶಃ ಆ ರೀತಿಯಲ್ಲಿ ನಮ್ಮ ಅನ್ನದಾಸೋಹದ ಈ ಒಂದು ಪರಿಕಲ್ಪನೆಯ ಕಾರ್ಯಕ್ರಮ ಇವತ್ತು ಆಗ್ತಾ ಇದೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಇಷ್ಟು ತನಕ ಎಲ್ಲ ತುಂಬ ಚೆನ್ನಾಗಿ ಮಾತಾಡಿದ್ದಾರೆ. ನಾವು ಒಂದೇ ಫ್ಲಾಟ್ ಏನಿದ್ರು ಕೆಲಸ ಏನು ಅಂತೇಳಿ ಅಷ್ಟೇ ಮಾಡಿ ಎಟ್ಲಾಯ್ತಾರೆ. ಈ ಸಂದರ್ಭದಲ್ಲಿ ನಾನು ಒಂದು ಇಂಥ ಒಳ್ಳೆ ಖುಷಿಯಾದ ಸಂದರ್ಭದಲ್ಲಿ ನನ್ನನ್ನು ಭಾಗಿಯಾಗಿ ಮಾಡ್ಕೊಳ್ಳೋದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೀನಿ. ಸಂಸ್ಥಾನದ ವತಿಯಿಂದ ಅತಿ ಕಡಿಮೆ ಅವಧಿಯಲ್ಲಿಯೇ 200ರ ಗಡಿ ದಾಟಿ ಒಂದು ಅರ್ಥಪೂರ್ಣ ಕಾರ್ಯಕ್ರಮವನ್ನು ಆಚರಿಸ್ತಕ್ಕಂಥ ಈ ಒಂದು ವೇದಿಕೆ ಕಾರ್ಯಕ್ರಮದಲ್ಲಿ ಹಾಜರಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಹಿರಿಯರೇ ಮತ್ತು ಈ ಒಂದು ಪ್ರತಿಷ್ಠಾನದೊಂದಿಗೆ ಒಡನಾಟ ಹೊಂದಿರತಕ್ಕಂಥ ಶಿವಮೊಗ್ಗ ನಗರದ ಎಲ್ಲ ಹಿರಿಯ ನಾಗರಿಕ ಬಂಧುಗಳೇ, ಎಲ್ಲರಿಗೂ ನಮಸ್ಕಾರ. ಈಗೆಲ್ಲ ದೊಡ್ಡವರು ಮಾತಾಡಿದ್ದಾರೆ, ಈ ಪ್ರತಿಷ್ಠಾನದ ಬಗ್ಗೆ ಎಲ್ಲ ವಿಸ್ತೃತವಾಗಿ ಹೇಳಿದ್ದಾರೆ. ನಾನು ಕೂಡ ಇದೇ ಮೆಗನ್ ಹಾಸ್ಪಿಟಲಲ್ಲಿ ಹುಟ್ಟಿದಂಥನು. ಸೊ ಈ ಒಂದು ಆವರಣ ನನಗೆ ಭಾಳ ಚಿರಪರಿಚಿತ. ಶಿವಮೊಗ್ಗದ ಒಂದು ಕೇಂದ್ರ ಸ್ಥಾನ ನಮ್ಮ ಮೆಗನ್ ಆಸ್ಪತ್ರೆ. ಇಂಥ ಒಂದು ಸ್ಥಳದಲ್ಲಿ ಅಮೃತ ಅನ್ನದಾಸೋಹ ಪ್ರತಿಷ್ಠಾನ ಹೆಸರು ಮನಸ್ಸಿಗೆ ಮುದ ನೀಡುವಂಥ ಒಂದು ಪ್ರತಿಷ್ಠಾನದ ಹೆಸರು ಇಟ್ಕೊಂಡಿದ್ದೀರಿ ಸರ್. ಅದರಲ್ಲಿ ಒಂದು ಒಳ್ಳೆ ಕಾರ್ಯವನ್ನು ತಾವು ಮಾಡ್ತಾಯಿದ್ದೀರಿ. ಏನೇ ಆಗಲಿ, ಈಗ ಷಡಾಕ್ಷರಿ ಸರ್ ಮತ್ತು ದಿನೇಶ್ ಸರ್ ಹೇಳ್ದಂಗೆ ನಾವು ಒಂದು ಸಮಾಜದಿಂದ ತಗೊಂಡು ಈ ಸಮಾಜದ ಎಲ್ಲ ಸವಲತ್ತುಗಳನ್ನ ಬಳಸ್ಕೊಂಡು ಮತ್ತು ಸಮಾಜದ ಎಲ್ಲರ ಸಹಕಾರದಿಂದ ಒಂದು ಸ್ಥಾನಕ್ಕೆ ಬಂದಿರ್ತೀವಿ. ಒಂದು ದೇವರ ಒಂದು ಅನುಗ್ರಹದಿಂದ ಒಳ್ಳೆಯ ಸ್ಥಾನದಲ್ಲಿ ಇರ್ತೀವಿ. ಅದಾದಮೇಲೆ ಸಮಾಜಕ್ಕೆ ವಾಪಸ್ ಕೊಡೋದಿದೆಯಲ್ಲ, ಆ ಒಂದು ಮನೋಭಾವ ಬೆಳೆಸ್ಕೊಳೋದು ಭಾಳ ವಿರಳ. ಒಬ್ಬ ಭಾರತೀಯ ನಾಗರಿಕನಾಗಿ ಅದು ಬಹಳ ವಿಶೇಷವಾಗಿ ಭಾರತೀಯ ಸಂಸ್ಕೃತಿಯನ್ನು ನಾವು ಅನುಭವಿಸಿದಾಗ ನಾವು ಸಂಪ್ರದಾಯದಲ್ಲಿ ವಾಪಸ್ ಇಲ್ದರಿಗೆ ಕೊಡುವಂಥದ್ದು ತುಂಬ ಒಳ್ಳೆಯ ಗುಣ. ಅಂಥ ಒಂದು ಸತ್ಕಾರ್ಯವನ್ನು ಈ ಒಂದು ಪ್ರತಿಷ್ಠಾನ ಮಾಡ್ಕೊಂಡು ಬರ್ತಾ ಇದೆ. ನಮಗೆಲ್ಲ ಗೊತ್ತಿದೆ, ನಾವೆಲ್ಲ ಒಂದು ನಾಡಲ್ಲಿ ಬದುಕ್ತಾ ಇದ್ದೀವಿ ಅಂದರೆ ಸರ್ವರಿಗೂ ಸಮಪಾಲು ಇರಬೇಕು ಅಂತೇಳಿ. ಎಷ್ಟೋ ಜನಕ್ಕೆ ಹಸಿದರಿಗೆ ಊಟ ಇರೋದಿಲ್ಲ. ಅನ್ನದಾಸೋಹ ತಾವು ಹೇಳ್ದಂಗೆ ಒಂದು ಮಹಾದಾನ ಅದು. ಆ ಅನ್ನದಾಸೋಹ ಅಂತ ಒಂದು ಕಾರ್ಯಕ್ರಮವನ್ನು ಅನೇಕ ಪ್ರತಿಷ್ಠಾನಗಳು, ಅನೇಕ NGOಗಳು, ಟ್ರಸ್ಟ್ಗಳು ಇದ್ದಾವೆ. ಬಟ್ ಇಂಥ ಒಂದು ಪುಣ್ಯ ಕಾರ್ಯವನ್ನು ಮಾಡ್ಕೊಂಡು ಬರ್ತಿರ್ತಕ್ಕಂಥ ಈ ಒಂದು ಪ್ರತಿಷ್ಠಾನದ ಎಲ್ಲ ಗೌರವಾನ್ವಿತ ಸದಸ್ಯರಿಗೆ ಒಂದು ಶುಭಾಶಯನ ಹೇಳಲಿಕ್ಕೆ ಬಯಸ್ತೇನೆ. ಇದು ಖಂಡಿತ ಕಡಿಮೆ ಅವಧಿಯಲ್ಲಿ 200 ಆದರೆ ಈಗ ನನ್ನ ನಂಬರ್ ನೋಡ್ತಾ ಇದ್ದರೆ ಇದೇನು ಕಡಿಮೆ ನಿಲ್ಲೋದಿಲ್ಲ ಸರ್. ಭಾಳಷ್ಟು ದಾನಿಗಳು, ಸಹೃದಯಗಳು ತುಂಬ ಜನ ಇದ್ದೀರ. ಅದನ್ನು ದಯವಿಟ್ಟು ಮುಂದುವರಿಸ್ಕೊಂಡು ಹೋಗಿ ಅಂತ ನಾನು ಅತ್ಯಂತ ಕಿರಿಯ. ಯಾಕಂದರೆ ಕಳೆದ ಒಂದು ವಾರದಿಂದ ತಾವಂಥ ಹಿರಿಯರು ಬಂದು ನನಗೆ ಈ ಒಂದು ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಕೇಳ್ಕೊಂಡಾಗ ಇವತ್ತು ಬೆಳಗ್ಗೆ 6 ಗಂಟೆಯಿಂದನೇ ನಾವು ಕಂಟಿನ್ಯೂಸ್ ಡ್ಯೂಟಿಲಿದ್ದೀವಿ. ನೆಹರು ಸ್ಟೇಡಿಯಮಲ್ಲಿ ಒಂದು ಕ್ರಾಸ್ ಕಂಟ್ರಿ ಇದ್ದಿತ್ತು. ಈಗೊಂದು ನಮ್ಮ ತಿರಂಗ ಯಾತ್ರೆ, ಆ ಬಿಡುವಿನ ನಡುವೆಯೂ ಈ ಒಂದು ಕಾರ್ಯಕ್ರಮಕ್ಕೆ ಬರಬೇಕು ಅಂದರೆ ನಿಮ್ಮೆಲ್ಲರ ಪ್ರೀತಿ ಕಾರಣ ಸರ್. ಆ ಒಂದು ಪ್ರೀತಿ ಹೋಗೊಟ್ಟು ಇವತ್ತು ನಾನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀನಿ.
ಏನು ನಾವು ಸರ್ಕಾರಿ ಅಧಿಕಾರಿಗಳಿಗೆ ಕೆಲಸ ಮಾಡ್ತಾ ಇರ್ತೀವಿ, ಬಟ್ ಅದನ್ನು ಗುರುತಿಸಿ ಅಷ್ಟೇ ಪ್ರೀತಿಯಿಂದ ನಮಗೆ ಬೆನ್ನು ತಟ್ಟಿದಾಗ ಇನ್ನೂ ಹೆಚ್ಚು ಕೆಲಸ ಮಾಡಲಿಕ್ಕೆ ನಮಗೆ ಪ್ರೋತ್ಸಾಹ ಸಿಗ್ತದೆ. ಅದೇ ಶಿವಮೊಗ್ಗ ನಗರದಲ್ಲಿ ಸಾಕಷ್ಟು ಕೆಲಸ ಮಾಡಲಿಕ್ಕೆ ಅವಕಾಶ ಇದೆ. ಸಣ್ಣ ಪುಟ್ಟ ಕೆಲಸ ಮಾಡಿದ್ದನ್ನು ನೀವು ದೊಡ್ಡದಾಗಿ ಬಿಂಬಿಸ್ತಾ ಇದ್ದೀರಿ. ನಾ ಮಾಡಿದ್ದಿಷ್ಟು ಅದನ್ನು ದೊಡ್ಡದಾಗಿ ಹೇಳೋದು ನಮಗೆ ಇನ್ನೂ ಹೃದಯ ತುಂಬಿ ಬಂದಿದೆ ಸರ್. ತಮ್ಮಂಥ ಹಿರಿಯ ನಾಗರಿಕರು, ಹಿರಿಯರ ಸಲಹೆ ಪಡೆದು ಇನ್ನೂ ಹೆಚ್ಚು ಶಿವಮೊಗ್ಗ ನಗರವನ್ನು ಇನ್ನೂ ಹೆಚ್ಚು ಒಂದು ಸೌಂದರ್ಯವಾಗಿ ಉಳ್ಳೋಣ ಮತ್ತು ಒಳ್ಳೆಯ ಸ್ಥಾನ ಇಲ್ಲಿ ಉಳಿದಕ್ಕೆ, ವಾಸ ಮಾಡಲಿಕ್ಕೆ ಯೋಗ್ಯವಾದ ಸ್ಥಾನ ಮಾಡೋದು ನಮ್ಮೆಲ್ಲರ ಜವಾಬ್ದಾರಿ. ಆ ನಿಟ್ಟಿನಲ್ಲಿ ನಾನು ಕೆಲಸ ಮಾಡ್ತೀನಿ. ತಮ್ಮ ಸಲಹೆ ಪಡೆದು ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೆ ಕೆಲಸ ಮಾಡೋಣ ಅಂತ ಹೇಳ್ತಾ ಈ ಒಂದು ನಾನು ಇದರಲ್ಲಿ ಒಂದ್ಸಲ ಭಾಗಿಯಾಗಿದ್ದೆ. ವೇದಿಕೆ ಮೇಲೆ ಇರುವಂಥ ಎಲ್ಲ ಗಣ್ಯರೇ, ನೀವೊಂದು ಸರ್ವಜ್ಞನ ಪ್ರಸಿದ್ಧ ವಚನವನ್ನು ಕೇಳಿರ್ತೀರಿ. ಅನ್ನದೇವರ ಮುಂದೆ ಇನ್ನೂ ದೇವರು ವಿಂಟೆ, ಅನ್ನವಿರುವ ತನಕ ಪ್ರಾಣವಿ, ಅನ್ನವೇ ದೈವವು ಜಗದೊಳಗೆ ಸರ್ವಜ್ಞ ಅಂತೇಳಿ. ಅಂದರೆ ನೀವೇನಿದೆ ಅನ್ನದ ಮುಂದೆ ಏನಿಲ್ಲ. ಇವತ್ತು ನನಗೆ ನಿಜವಾಗ್ಲೂ ಖುಷಿಯಾಗೋದೇನೆ ಅಂತ ಹೇಳಿ, ಮರಾಠಿನಲ್ಲಿ ಒಂದು ಮಾತಿದೆ, ನೀವು ಕೇಳಿರ್ತೀರಿ, ಪೆಹಲೆ ಪೇಟೋಬ ಬಾದ್ಮೆ ವಿಟೋಬ ಅಂತ. ಅಂದರೆ ಮೊದಲು ಹೊಟ್ಟೆ ಆದಮೇಲೆ ವಿಟೋಬನ್ ನಡೆಸೋದು ನಾವು. ಪೆಹಲೆ ಪೇಟೋಬ ಬಾದ್ಮೆ ವಿಟೋಬ. ನೀವು ಅದಿಲ್ದಲ್ಲೇ ಏನು ಮಾಡ್ತೀರಿ? ಇವತ್ತು ಅಧ್ಯಕ್ಷರು ದಿನೇಶ್ ಅವರೆಲ್ಲ ಮಾತಾಡ್ತಿದ್ರು, ಕರ್ನಾಟಕದಲ್ಲಿ ವಿಶೇಷವಾಗಿ ಲಿಂಗಾಯತ ಮಠಗಳು ಅನ್ನ ಅಕ್ಷರ ವಿದ್ಯೆಯನ್ನು ಕಲಿಸೋದ್ರಿಂದನೇ ನಮ್ಗೆ ಯಾಕೆ ಕರ್ನಾಟಕ ದೇಶದ ಇತರ ಎಲ್ಲ ರಾಜ್ಯಗಳಿಗಿಂತ ನಮ್ಮ ರಾಜ್ಯ ಯಾಕೆ ಶ್ರೇಷ್ಠ ಆಗಿದೆ, ನಮ್ಮ ರಾಜ್ಯ ಯಾಕೆ ಮುಂದುವರೆದಿದೆ, ಅಭಿವೃದ್ಧಿ ಸೂಚ್ಯಂಕದಲ್ಲಾಗಿರಲಿ, ಪ್ರಗತಿಪರ ವಿಚಾರಧಾರನಲ್ಲೇ ಆಗಲಿ ಯಾಕಾಗಿದೆ ಅಂತ ಹೇಳಿದರೆ, ಕರ್ನಾಟಕದಲ್ಲಿರೋಂಥ ಒಂದು ಶ್ರೇಷ್ಠ ಮಠ ಪರಂಪರೆಗಳು, ಬಸವಣ್ಣವರು, ಕನಕದಾಸರು ಅವರೆಲ್ಲ ಈ ನಾಡಿನಲ್ಲಿ ಹುಟ್ಟಿದಂಥವರು ಒಂದು ಈ ನಾಡನ್ನು ಅದ್ಭುತವಾಗಿ ಕಟ್ಟುವಲ್ಲಿ ಬೆಳಕಾಗಿದ್ದಾರೆ. ಇವತ್ತು ಸಿದ್ಧಗಂಗಾ ಮಠಕ್ಕೆ ಉತ್ತರ ಕರ್ನಾಟಕದಿಂದ, ಬೀದರಿಂದ, ಗುಲ್ಬರ್ಗದಿಂದ, ರಾಯಚೂರಿಂದ ಧರ್ಮಾತೀತವಾಗಿ, ಜಾತ್ಯತೀತವಾಗಿ ಅವ್ರ ಮಕ್ಕಳನ್ನ ಕರ್ಕೊಂಡ್ಬಂದು ಮಠದಲ್ಲಿ ಬಿಟ್ಟು ಹೋಗ್ಬಿಟ್ಟಿದ್ರು. ಗುರುಗಳೇ ತಂದೆ ತಾಯಿಯಾಗಿ ಅವ್ರನ್ನ, ಸಿದ್ಧಗಂಗಾ ಶ್ರೀಗಳನ್ನೇ ಅವ್ರ ಮಕ್ಕಳಿಗೆ ತಂದೆ ತಾಯಿಯಾಗಿ ಎಲ್ಲ ರೀತಿಯಾಗಿ ಕಾರ್ಯನಿರ್ವಹಿಸಿ ಅವ್ರನ್ನ ಇದು ಮಾಡ್ತಿದ್ರು. ಅನ್ನದಾಸೋಹ ಪ್ರತಿಷ್ಠಾನಕ್ಕೆ, ಅನ್ನದಾಸೋಹ ಪ್ರತಿಷ್ಠಾನಕ್ಕೆ, ತಾಯಿ ಚೌಡೇಶ್ವರಿಗೆ, ತಾಯಿ ಚೌಡೇಶ್ವರಿಗೆ, ತಾಯಿ ಅನ್ನಪೂರ್ಣೇಶ್ವರಿಗೆ. ಬಹಳ ಅದ್ದೂರಿಯಾಗಿ ಅಲ್ಲಿ ಸಭಾ ಕಾರ್ಯಕ್ರಮ ಸಂಪನ್ನಗೊಂಡಿದೆ. ವಿಶೇಷವಾಗಿ ಇವತ್ತಿನ ಅನ್ನದಾಸೋಹ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿ ರಾಜ್ಯಾಧ್ಯಕ್ಷರಾದ ಶರತ್ ಅವರು ಈಗ ತಾನೇ ನಿರ್ಗಮಿಸಿದ್ದಾರೆ. ವಿರೂಪಾಕ್ಷಪ್ಪನವರು ಕೂಡ ನಮ್ಮ ಜೊತೆ ಬಹಳ ಹೊತ್ತು ಇದ್ದರು, ಅವರು ಕೂಡ ನಿರ್ಗಮಿಸಿದ್ದಾರೆ. ನಮ್ಮ ಮತ್ತಿಯವರ ಅತಿಥಿಗಳಾದ SP ದಿನೇಶ್ ರವರು, ಕಾರ್ಯದರ್ಶಿಗಳು, ದೇಶೀಯ ವಿದ್ಯಾಶಾಲಾ ಸಮಿತಿ, ಹಾಗೆಯೇ ದೇವರಾಜ್ರವರು, ಟ್ರಾಫಿಕ್ ಇನ್ಸ್ಪೆಕ್ಟರ್ ಶಿವಮೊಗ್ಗ ಟ್ರಾಫಿಕ್ ಪೊಲೀಸ್, ಅವರಿಬ್ಬರು ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇಲ್ಲಿ ಕೈ ಜೋಡಿಸಿದ್ದಾರೆ. ಅವರಿಂದ ಇವತ್ತಿನ ಈ ಕಾರ್ಯಕ್ರಮ, ದಾಸೋಹದ ಕಾರ್ಯಕ್ರಮ ಉದ್ಘಾಟನೆ ಆಗ್ತಾ ಇದೆ. 200ನೇ ದಾಸೋಹದ ಕಾರ್ಯಕ್ರಮ. ತಮ್ಮೆಲ್ಲರ ಸಹಕಾರ ಇದೇ ರೀತಿ ಇರಲಿ ಅಂತ ಹೇಳಿ ಎಲ್ಲ ದಾನಿಗಳಿಗೆ, ಕಾರ್ಯಕರ್ತರಿಗೆ ಮತ್ತೊಮ್ಮೆ ನಾನು ನಮಸ್ಕರಿಸಿ ಇವತ್ತಿನ ಕಾರ್ಯಕ್ರಮಕ್ಕೆ ಪ್ರಾರ್ಥನೆಯ ಮೂಲಕ ಚಾಲನೆಯನ್ನು ಕೊಡ್ತಾ ಇದ್ದೇವೆ. ಪ್ರಾರ್ಥನೆಯನ್ನು ಗೌರವ ಕಾರ್ಯದರ್ಶಿಗಳಾದ ಸತ್ಯನಾರಾಯಣ ಅವರು ನೆರವೇರಿಸಿಕೊಡ್ಬೇಕು. ಅನ್ನಪೂರ್ಣೆ ಸದಾಪೂರ್ಣೆ, ಅನ್ನಪೂರ್ಣೆ ಸದಾಪೂರ್ಣೆ, ಶಂಕರ ಪ್ರಾಣವಲ್ಲವೇ, ಶಂಕರ ಪ್ರಾಣವಲ್ಲವೇ, ಜ್ಞಾನ ವೈರಾಗ್ಯ ಸಿದ್ಧಾರ್ಥಂ, ಜ್ಞಾನ ವೈರಾಗ್ಯ ಸಿದ್ಧಾರ್ಥಂ, ಭಿಕ್ಷಾಂದೇಹಿ ಮೇ ಪಾರ್ವತಿ, ಭಿಕ್ಷಾಂದೇಹಿ ಮೇ ಪಾರ್ವತಿ. ನಿಲ್ಬೇಡಿ, ಮುಂದೋಗ್ಬಿಡಿ. ಮಾಡಬೇಡಿ ಯಾರು. ದಾರಿ ಬಿಡಿಸಿ, ಎಲ್ಲಿ ಕಡೆ ಹೋಗ್ಲಿ, ಎಲ್ಲಿ ಕಡೆ ಬರ.
ಅವೆಲ್ಲ ಮೊದಲೇ ಎಲ್ಲ ವ್ಯವಸ್ಥೆ ಮಾಡಿದ್ದೀವಿ. ಅಂಥವ್ರನ್ನ ಬೇಸರ ಮಾಡಿದೆ. ಈ ದಿನ ನಮ್ಮ ಅಮೃತ ಅನ್ನದಾಸೋಹ ಪ್ರತಿಷ್ಠಾನದ 200ನೇ ಕಾರ್ಯಕ್ರಮ ನಾವು ಏನು ಅಂದ್ಕೊಂಡಿದ್ವೋ, ಹಿಂದೆ ಏನು ಅಂದ್ಕೊಂಡಿದ್ವೋ ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ತಾಯಿ ಅನ್ನಪೂರ್ಣೇಶ್ವರಿಯು ಮತ್ತು ಚೌಡೇಶ್ವರಿಯ ಅನುಗ್ರಹದಿಂದ ತುಂಬ ಚೆನ್ನಾಗಿ ಸಂಪನ್ನಗೊಂಡಿದೆ. ಈ ಸಂಪನ್ನಗೊಳ್ಳಲಿಕ್ಕೆ ಕಾರಣಕರ್ತರಾದಂಥ ಅನೇಕ ದಾನಿಗಳು, ಇದಕ್ಕೆ ಸಹಕರಿಸಿದಂಥ ಅನೇಕ ಮಹನೀಯರು, ಅವರೆಲ್ಲರಿಗೂ ಕೂಡ ನಾವು ಆತ್ಮಪೂರ್ವಕವಾಗಿ ತೃಪ್ತಿಯಿಂದ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಲು ಸಾಕಷ್ಟು ನಮ್ಮ ಅಮೃತ ಅನ್ನದಾಸೋಹ ಪ್ರತಿಷ್ಠಾನದ ಅನೇಕ ಸಮೂಹದ ನಮ್ಮ ಎಲ್ಲ ಬಂಧುಗಳು ಕೂಡ ನಮ್ಮೊಟ್ಟಿಗೆ ಎಲ್ಲ ರೀತಿಯಿಂದಲೂ ಸಹಕಾರ ಕೊಟ್ಟಿರ್ತಾರೆ. ಅವರೆಲ್ಲರಿಗೂ ಕೂಡ ಅನ್ನಪೂರ್ಣೇಶ್ವರಿ ಅನುಗ್ರಹಿಸಲಿ, ಚೌಡೇಶ್ವರಿ ಅನುಗ್ರಹಿಸಲಿ, ಅವರ ಮನೆ ಬೆಳಗಲಿ, ಅವರು ಇನ್ನೂ ಹೆಚ್ಚಿನ ಇಂಥ ಅನೇಕ ಶ್ರೇಯಸ್ಕರವಾದಂಥ ಕೆಲಸಗಳನ್ನು ಮಾಡಲಿ, ಅವರ ಕುಟುಂಬ ಬೆಳಗಲಿ ಎಂದು ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡಿಕೊಳ್ತೇವೆ. ಅಮೃತ ಅನ್ನದಾಸೋಹ ಪ್ರತಿಷ್ಠಾನದ ಮುಖ್ಯ ರೂವಾರಿಗಳಾದ ಸತೀಶ್ ಕುಮಾರ್ ಶೆಟ್ರು ಅವರಿಗೆ 65ನೇ ವರ್ಷದ ಹುಟ್ಟುಹಬ್ಬ. ಆ ಹುಟ್ಟುಹಬ್ಬಕ್ಕೆ ನಮ್ಮ ಇಡೀ ಅಮೃತ ಅನ್ನದಾಸೋಹ ಪ್ರತಿಷ್ಠಾನದ ಎಲ್ಲರೂ ಕೂಡ ಹೃತ್ಪೂರ್ವಕವಾಗಿ ಶುಭಾಶಯಗಳನ್ನು ಕೋರುತ್ತಾರೆ. ಅವರಿಗೆ ಆಯುರಾರೋಗ್ಯ, ಐಶ್ವರ್ಯ, ಭಾಗ್ಯ ಕೊಟ್ಟು ಇನ್ನೂ ಅನೇಕ ಸಮಾಜಮುಖಿಗಳ ಕೆಲಸವನ್ನು ಮಾಡಲು ತಾಯಿಯು ಶಕ್ತಿ ನೀಡಲಿ, ಅನುಗ್ರಹಿಸಲಿ, ಆರೋಗ್ಯ ನೀಡಲಿ ಎಂದು ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡಿಕೊಳ್ತೇವೆ. ಈ ದಿನದ ಎಲ್ಲ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ತುಂಬ ಹೃದಯದಿಂದ ಸಹಕರಿಸಿದ್ದೀರಾ. ನಿಮ್ಮೆಲ್ಲರಿಗೂ ಕೂಡ ಇನ್ನೊಮ್ಮೆ ಭಕ್ತಿಪೂರ್ವಕವಾಗಿ, ಆತ್ಮಪೂರ್ವಕವಾಗಿ ಶುಭಾಶಯಗಳನ್ನು ಕೋರುತ್ತಾ ಈ ದಿನದ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುತ್ತೇವೆ. ನೀವೆಲ್ಲ ಗಟ್ಟಿದ್ರು ನಾವು ಬಂಧುಗಳೇ, ಇವತ್ತು 200ನೇ ದಿವಸದ ಕಾರ್ಯಕ್ರಮ ಬಹಳ ಸಂಭ್ರಮದಿಂದ ನಮ್ಮ ಕಾರ್ಯಕರ್ತರೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. 12 ಗಂಟೆಯಿಂದ ಇಲ್ಲಿ ತನಕ ಅವರೆಲ್ಲರೂ ಕೂಡ ಅತ್ಯಂತ ಸಕ್ರಿಯವಾಗಿ ಈ ಕಾರ್ಯಕ್ರಮವನ್ನು ಬಹಳ ಯಶಸ್ಸು ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಹಿರಿಯರಾದಂಥ ಸತ್ಯನಾರಾಯಣ ಅವರ ಕನಸಿನ ಯೋಜನೆ ಇದು. ಆ ಯೋಜನೆ 200ನೇ ತಲುಪಿದೆ. ನಮ್ಮ ಮುಂದಿನ ಟಾರ್ಗೆಟ್ ಏನು ಅಂದರೆ ಇದನ್ನು ಮೊದಲು 500ಕ್ಕೆ ತಲುಪಿಸಬೇಕು. ಆ ಮಧ್ಯದಲ್ಲಿ ಬರ್ತಕ್ಕಂಥ 300, 400ಗಳನ್ನು ದಾಟಿಕೊಂಡು 500ನ್ನ ಇಟ್ಕೊಳ್ಳೋಣ ಟಾರ್ಗೆಟು. ಆನಂತರ 1000ಕ್ಕೆ ಹೋಗ್ತಕ್ಕಂಥದ್ದು ನಿರಂತರವಾದಂಥ ಒಂದು ಪ್ರಕ್ರಿಯೆ, ದಾಸೋಹದ ಪ್ರಕ್ರಿಯೆ. ಹಾಗಾಗಿ ನಿಮ್ಮೆಲ್ಲರ ಸಹಕಾರದಿಂದ ಇದು ಸಾಧ್ಯವಾಗಿದೆ. ಇಲ್ಲಿ ನಮಗೆ ಯಾವುದೇ ಹಬ್ಬ ಹರಿದಿನಗಳಿದ್ರೂ ಕೂಡ ಆವತ್ತು ಊಟ ಬರಲೇಬೇಕು ಅಂತೇಳಿ ನಮಗೆ ಊಟದ ವ್ಯವಸ್ಥೆನ ಇವತ್ತು ನಾವೆಲ್ಲರೂ ಕೂಡ ಊಟ ಮಾಡಿದ್ವಿ. ಅದರ ಸ್ವಾದಿಷ್ಟತೆಯನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಂಡಿದ್ವಿ. ನಮ್ಮ SLN ಪ್ರಭಾಕರ್ ಸರ್ ಅನ್ನಬ್ರಹ್ಮ ಅವರು ನಮ್ಮ ಈ ಪ್ರತಿಷ್ಠಾನಕ್ಕೆ, ಅವರಿಗೆ ನಾನು ವಿಶೇಷವಾಗಿ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೆಯೇ ನಮ್ಮ ಟ್ರೆಸರರ್ ಮುರಳಿ ಅವರು ಎಲ್ಲ ರೀತಿಯ ಲೆಕ್ಕಾಚಾರಗಳನ್ನು ಪ್ರತಿಯೊಂದು ಕೂಡ ವೋಚರ್ ಪಡ್ಕೊಂಡು, ಪ್ರತಿಯೊಂದಕ್ಕೂ ಬಿಲ್ ಪಡ್ಕೊಂಡು ಎಲ್ಲ ಲೆಕ್ಕಾಚಾರಗಳನ್ನು ಭಾಳ ಚೆನ್ನಾಗಿ ಸಾಷ್ಟಾಂಗವಾಗಿ ಅದನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಮುರಳಿ ಅವರಿಗೆ ವಿಶೇಷವಾಗಿ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಹಾಗೆಯೇ ನಮ್ಮ ಸಹಕಾರ್ಯದರ್ಶಿಗಳಾದ ಚೂಡಾಮಣಿರಾವ್ ಪವಾರ್ ಅವರು ಕೂಡ ಹೊರಗಡೆಯಿಂದ ನಮಗೆ ಯಾವ ರೀತಿಯ ಎಲ್ಲ ರೀತಿಯ ಸಹಕಾರವನ್ನು ಕೊಡ್ತಾ ಇದ್ದಾರೆ, ಎಲ್ಲ ರೀತಿಯ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಅವರಿಗೆ ನಾನು ವಿಶೇಷವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಹಾಗೆಯೇ ನಮ್ಮ ಹಿರಿಯರಾದಂಥ MSL ಸುರೇಶ್, ಹಾಗೆಯೇ ಇಲ್ಲಿ ಬಂದಿರತಕ್ಕಂಥ ನಮ್ಮ ಎಲ್ಲರೂ ಕೂಡ, ಆ ಕಡೆ ನಮ್ಮ ರಾಜೇಂದ್ರ ಅವರಿದ್ದಾರೆ, ನಮ್ಮ ಪುಟ್ಟಾಚಾರ್ ಮತ್ತೋರ್ವ ಸಕ್ರಿಯ ಕಾರ್ಯಕರ್ತರು, ಎಲ್ಲ ಲೆಕ್ಕಾಚಾರಗಳನ್ನು ಹಾಗೆಯೇ ಆ ಸೋಷಿಯಲ್ ಮೀಡಿಯಾದ ಸಂಪೂರ್ಣ ಜವಾಬ್ದಾರಿಯನ್ನು ತೆಗೆದುಕೊಂಡು ಇಡೀ ಕಾರ್ಯಕ್ರಮನ ಚಂದ ಕಾಣಿಸ್ತಾ ಇರೋ ವ್ಯಕ್ತಿಗಳಲ್ಲಿ ನಮ್ಮ ಪುಟ್ಟಾಚಾರ ಕೂಡ ಒಬ್ಬರು. ಅವರಿಗೆ ವಿಶೇಷವಾದಂಥ ಧನ್ಯವಾದಗಳು. ಅಲ್ಲಿ ನನ್ನ ಜೊತೆಗೆ ದೀಕ್ಷಾ ಹೆಗ್ಡೆ ಅವರಿದ್ದಾರೆ, ರಾಜೇಂದ್ರ ಅವರಿದ್ದಾರೆ, ನಮ್ಮ ಕಾರ್ಪೊರೇಷನ್ ಮಂಜಣ್ಣ ಇದ್ದಾರೆ, ನಮ್ಮ ಗಿಲ್ಲಿ ನಟ ತೀರ್ಥಪ್ಪನವರಿದ್ದಾರೆ, ಹಿಂದ್ಗಡೆ ನಮ್ಮ ಮಲೇಶಪ್ಪನವರಿದ್ದಾರೆ, ಹಾಗೆಯೇ ಸರ್ ಶಿವಲಿಂಗಪ್ಪನವರಿದ್ದಾರೆ, ನಮ್ಮ ಮೂರ್ತಿಯವರಿದ್ದಾರೆ, ಶಿವನಗೌಡರಿದ್ದಾರೆ, ಬಸಣ್ಣ ಇದ್ದಾರೆ, ಈ ಕಡೆ ರವಿ ಅವರಿದ್ದಾರೆ, ಅಮಿತ್ ರಾವ್ ಶೆಟ್ಟಿ ಇದ್ದಾರೆ, ನಮ್ಮ ಇಂಜಿನಿಯರ್ ಉಲ್ಲಾಸ್ ಹೆಗಡೆ ಅವರಿದ್ದಾರೆ, ಆ ಕಡೆ ಗೊತ್ತರಪ್ಪನವರಿದ್ದಾರೆ, ಹಿಂದ್ಗಡೆ ನಮ್ಮ ಸುಬ್ಬಣ್ಣ ಇದ್ದಾರೆ, ಸುಖೋಜಿರಾವ್ ಇದ್ದಾರೆ, ನಮ್ಮ ಜಾನಿ ಇದ್ದಾರೆ, ರಂಗನಾಥ್ ಇದ್ದಾರೆ, ಚಂದ್ರಕಾಂತ್ ಚಂದ್ರಕಾಂತ್, ಸತೀಶ್ ಗಾಂಧಿ ಬಸಪ್ಪ, ಆಮೇಲೆ ನಮ್ಮ ಶಿವ, ನಮ್ಮ ಗ್ರಾಜ್ಯುಯೇಟ್ ಸೊಸೈಟಿ ಶಿವ, ಕಾರ್ಯಕ್ರಮದಲ್ಲಿದ್ದಾರೆ. ನಮ್ಮ ಮಾಜಿ ಕೌನ್ಸಿಲರ್ ಗೌರಿ ಸತ್ಯನಾರಾಯಣ ಇದ್ದಾರೆ, ಗೀತಾ ಸುರೇಶ್ ಇದ್ದಾರೆ, ಆಮೇಲೆ ಸರ್ ಅಶೋಕ್ ಇದ್ದಾರೆ, ವೇದಾವತಿ ಮೇಡಮ್ ಇದ್ದಾರೆ,
ಅನ್ನಪೂರ್ಣ ಮೇಡಮ್ ಇದ್ದಾರೆ. ಯಾರ್ದಾರ ಹೆಸರು ಬೇಕಾದ್ರೆ ದಯಮಾಡಿ ಕ್ಷಮಿಸಬೇಕು. ನಮ್ಮ ಕೌನ್ಸಿಲರ್, ನಮ್ಮ ಅತ್ಯಂತ ಸಕ್ರಿಯ ಮತ್ತೋರ್ವರು ಮೂರ್ತಿರಾರಿದ್ದಾರೆ. ಎಲ್ರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ.